ಯಾವ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರವನ್ನು ಮನ್ಕಾಲ ಮೇಲೆ ತಂದು ನಿಲ್ಲಿಸ್ಬಿಟ್ಟು ಅವ್ರನ್ನ ಮನ್ಕಾಣಿಸ್ಬೇಕಿತ್ತು ಆ ವಿಚಾರವನ್ನು ಬಿಟ್ಬಿಟ್ಟು ಚೀಟಿಯಲ್ಲಿಂದ ಬಂತು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತಕ್ಕಂಥ ಲೆವೆಲ್ಗೆ ಇರ್ತಕ್ಕಂಥ ಸಿಸ್ಟಮ್ನಲ್ಲಿ ಪಾರ್ಟಿಯಿಂದ ಹೋಗುತ್ತೆ ಅನ್ನೋದಾದ್ರೆ ಈ ತರದ ಒಡಕು ರಾಜಕಾರಣ ಇವತ್ತು ಕೂಡ ಅಷ್ಟೇ. ಯಾವ ಉದ್ದೇಶಕ್ಕೋಸ್ಕರ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ, ಅದೆಲ್ಲದನ್ನೂ ಮಾಡಿ ಅವತ್ತಿನ ದಿನ ನಿಂತಿದ್ರು. ಇವತ್ತು ಅವ್ರ ಮಗನ್ನ ಉಳಿಸೋದಕ್ಕೆ ಇವತ್ತು ಸ್ಟ್ರೈಕಿಗೆ ಬಂದು ಕೂರ್ತಕ್ಕಂಥ ಪರಿಸ್ಥಿತಿಗಳು ಮಾಡಿಕೊಟ್ರು. ಅದನ್ನು ಮಾಡಿದವರು ಯಾರು? ಸನ್ಮಾನ್ಯ ಈಗಾಗಲೇ ನಿಮ್ಮ ಪಕ್ಷದಿಂದ ಹೋರಾಟವನ್ನು ಮಾಡುತ್ತಿಲ್ಲ ನಿನ್ನೆಯಿಂದ, ತಾವ್ಯಾಕೆ ಕಾಂಗ್ರೆಸ್ ಇಲ್ಲ ಅನ್ನೋದು ಪ್ರಶ್ನೆ, ಮತ್ತೆ ಅವ್ರು ಸರಿಯಾಗಿ ಮಾಡುತ್ತಿಲ್ಲ ಅನ್ನೋದು ನಿಮ್ಮ ಆರೋಪ. ಇದು ಒಂದು ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಫ್ಲೋರ್ ಆಫ್ ದ ಹೌಸು ಅಸೆಂಬ್ಲಿನಲ್ಲಿ ಎಲ್ಲರೂ ಇದ್ರು. ನಿಮಗೆ ಅಲ್ಲೇ ನಿಮಗೆ ಹೋರಾಟವನ್ನು ಸಂಘಟನೆ ಮಾಡದೇ ಇರ್ತಕ್ಕಂಥ LOP ಲೀಡರ್ ಆಫ್ ದ ಅಪೋಸಿಷನ್ ಅವರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಉಳಿದಿರ್ತಕ್ಕಂಥವ್ರು ಹಿಂದ್ಗಡೆ ನಿಂತ್ಕೊಂಡು ಯಾವ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರವನ್ನು ಮನ್ಕಾಲ ಮೇಲೆ ತಂದು ನಿಲ್ಲಿಸ್ಬಿಟ್ಟು ಅವ್ರನ್ನ ಮನ್ಕಾಣಿಸ್ಬೇಕಿತ್ತು ಆ ವಿಚಾರವನ್ನು ಬಿಟ್ಬಿಟ್ಟು ಚೀಟಿಯಲ್ಲಿಂದ ಬಂತು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತಕ್ಕಂಥ ಲೆವೆಲ್ಗೆ ಇರ್ತಕ್ಕಂಥ ಸಿಸ್ಟಮ್ನಲ್ಲಿ ಪಾರ್ಟಿಯಿಂದ ಹೋಗುತ್ತೆ ಅನ್ನೋದಾದ್ರೆ ಈ ತರದ ಒಡಕು ರಾಜಕಾರಣ ಇವತ್ತು ಕೂಡ ಅಷ್ಟೇ. ಅಲ್ಲಿ ಹೋಗಿರತಕ್ಕಂಥದ್ದು ವೆರಿ ಗುಡ್ ಫಾರ್ ಮೀಡಿಯಾ ಅಂಡ್ ಪ್ರೆಸ್ ತರ ಆಗಿದೆ ಹೊರತು ಅದು ಯಾವ ವಿಚಾರಕ್ಕೆ ಅದನ್ನ ಬಿಗಿಯಾಗಿ ಹಿಡ್ಕೊಂಡು ಹೋರಾಟವನ್ನ ಮಾಡಬೇಕು ಅದನ್ನ ಮಾಡಲಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿದ ಮಟ್ಟಿಗೆ ಅವ್ರು ಯಾರು ನಾವ್ಯಾರು ಈ ತಂಡಕ್ಕೆ ವಕ್ಫ್ ಹೋರಾಟಕ್ಕೆ ಇವತ್ತೆಲ್ಲ ಜಯಗಳಿಸಿದ ಹಾಗೆ ಅವರು ಕೂಡ ಸಂಘಟನಾತ್ಮಕವಾಗಿ ನೋಡಿ ಆರ್ಗನೈಸೇಷನ್ ಕೊಡ್ಲಿಲ್ಲ ಅಂದ್ರೂ ಕೂಡ ಜನತೆ ಇವತ್ತು ಕೊಟ್ಟುಬಿಟ್ಟು ಇವತ್ತು ಸಕ್ಸಸ್ಫುಲ್ ಆಗಿ ನಮಗೆ ಆಶೀರ್ವಾದ ಮಾಡಿಬಿಟ್ಟು ವಕ್ಫ್ಗೆ ಕರ್ನಾಟಕದ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಮಾರ್ಗದರ್ಶನ ಮಾಡಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮೂಡಾದೇನಾಯ್ತು, ವಾಲ್ಮೀಕಿದೇನಾಯ್ತು, 4% ಏನಾಯ್ತು, ಫ್ಲೋರ್ ಆಫ್ ದ ಹೌಸ್ ಅಲ್ಲಿ CD ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ದೇನಾಯ್ತು, ಅಥವಾ ಯಾವ್ದಾದ್ರು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿರ್ತಕ್ಕಂಥ ಕೆಲಸಗಳು ಆಗಿದೆಯಾ? ಒಂದೇ ಒಂದು ಇದರಲ್ಲಿ ಖುಷಿ ಏನು ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ, ಅದೆಲ್ಲದನ್ನೂ ಮಾಡಿ ಅವತ್ತಿನ ದಿನ ನಿಂತಿದ್ರು. ಇವತ್ತು ಅವ್ರ ಮಗನ್ನ ಉಳಿಸೋದಕ್ಕೆ ಇವತ್ತು ಸ್ಟ್ರೈಕಿಗೆ ಬಂದು ಕೂರ್ತಕ್ಕಂಥ ಪರಿಸ್ಥಿತಿಗಳು ಮಾಡಿಕೊಟ್ರು. ಅದನ್ನು ಮಾಡಿದವರು ಯಾರು? ಸನ್ಮಾನ್ಯ ವಿಜೇಂದ್ರ ಅವರು. ಇಲ್ಲಾಂದ್ರೆ ಅಂತ ಹಿರಿಯರನ್ನ ಅನೇಕ ನಾಯಕರುಗಳು ಇರಬೇಕಿತ್ತು ಅವತ್ತು. ಇವತ್ತು ನಿನ್ನೆ ಹರೀಶ್ ಅವರು ಅಲ್ಲಿಗೆ ಹೋಗಿದ್ರು. ಅವರು ಹೋಗ್ಬಿಟ್ಟು ಅಂದ್ರೆ ಒಂದು ದೊಡ್ಡ ಹೋರಾಟ ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯವನ್ನ ಏನಾದ್ರು ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಏಕೀಕರಣ ನಮ್ಮ ಗೋಕಾಕ್ ಚಳುವಳಿ ಅದಾದ್ಮೇಲೆ ಮತ್ತೊಂದು ಕರ್ನಾಟಕ ರಾಜ್ಯವನ್ನು ಒಂದು ಮಾಡತಕ್ಕಂಥ ವಿಚಾರ ಏನಾದ್ರು ಇವತ್ತು ಬಂದಿದೆ ಅನ್ನೋದಾದ್ರೆ ಅದು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ಅಲೆ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಅದೇ ಆ ತರದ ವಿಚಾರಗಳನ್ನ ಬಿಟ್ಟುಬಿಟ್ಟು ಇದನ್ನ ಒಳಗಡೆ ಇಲ್ಲೇ ಸರಿ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥದ್ದನ್ನ ತಗೊಂಡೋಗ್ಬಿಟ್ಟು ಫ್ರೀಡಮ್ ಪಾರ್ಕ್ ನಲ್ಲಿ ಕುತ್ಕೊಂಡು ನಾವು ಸ್ಟ್ರೈಕ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆರ್ಗನೈಸೇಷನ್ ಮಾಡೋ ಹೋಗಿರ್ತಕ್ಕಂಥ ಇದು ಮತ್ತೊಂದು ಲೆವೆಲಿನ ಗುಂಪಾರಿಕೆನೇ ಆಗಿದೆ ಹೊರತು ಒಡಕಾಗಿದೆ ಹೊರತು ಅದು ಉತ್ತಮವಾಗಿರ್ತಕ್ಕಂಥ ಹೋರಾಟಕ್ಕೆ ನಾಂದಿ ಹಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ವರಿಷ್ಠರನ್ನು ವಿನಂತಿ. ಈಗಾಗಲೇ ನಿಮ್ಮ ಪಕ್ಷದಿಂದ ಹೋರಾಟವನ್ನು ಮಾಡುತ್ತಿಲ್ಲ ನಿನ್ನೆಯಿಂದ, ತಾವ್ಯಾಕೆ ಕಾಂಗ್ರೆಸ್ ಇಲ್ಲ ಅನ್ನೋದು ಪ್ರಶ್ನೆ, ಮತ್ತೆ ಅವ್ರು ಸರಿಯಾಗಿ ಮಾಡುತ್ತಿಲ್ಲ ಅನ್ನೋದು ನಿಮ್ಮ ಆರೋಪ. ಇದು ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಫ್ಲೋರ್ ಆಫ್ ದ ಹೌಸು ಅಸೆಂಬ್ಲಿನಲ್ಲಿ ಎಲ್ಲರೂ ಇದ್ರು. ನಿಮಗೆ ಅಲ್ಲೇ ನಿಮಗೆ ಹೋರಾಟವನ್ನ ಸಂಘಟನೆ ಮಾಡದೇ ಇರ್ತಕ್ಕಂಥ LOP ಲೀಡರ್ ಆಫ್ ದ ಅಪೋಸಿಷನ್ ಅವರು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಉಳಿದಿರ್ತಕ್ಕಂಥವ್ರು ಹಿಂದ್ಗಡೆ ನಿಂತ್ಕೊಂಡು ಯಾವ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರವನ್ನು ಮನ್ಕಾಲ ಮೇಲೆ ತಂದು ನಿಲ್ಲಿಸ್ಬಿಟ್ಟು ಅವ್ರನ್ನ ಮನ್ಕಾಣಿಸ್ಬೇಕಿತ್ತು ಆ ವಿಚಾರವನ್ನು ಬಿಟ್ಬಿಟ್ಟು ಚೀಟಿಯಲ್ಲಿಂದ ಬಂತು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತಕ್ಕಂಥ ಲೆವೆಲ್ಗೆ ಇರ್ತಕ್ಕಂಥ ಸಿಸ್ಟಮ್ನಲ್ಲಿ ಪಾರ್ಟಿಯಿಂದ ಹೋಗುತ್ತೆ ಅನ್ನೋದಾದ್ರೆ ಈ ತರದ ಒಡಕು ರಾಜಕಾರಣ ಇವತ್ತು ಕೂಡ ಅಷ್ಟೇ. ಅಲ್ಲಿ ಹೋಗಿರತಕ್ಕಂಥದ್ದು ವೆರಿ ಗುಡ್ ಫಾರ್ ಮೀಡಿಯಾ ಅಂಡ್ ಪ್ರೆಸ್ ತರ ಆಗಿದೆ ಹೊರತು ಅದು ಯಾವ ವಿಚಾರಕ್ಕೆ ಅದನ್ನ ಬಿಗಿಯಾಗಿ ಹಿಡ್ಕೊಂಡು ಹೋರಾಟವನ್ನ ಮಾಡಬೇಕು ಅದನ್ನ ಮಾಡಲಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿದ ಮಟ್ಟಿಗೆ ಅವ್ರು ಯಾರು ನಾವ್ಯಾರು ಈ ತಂಡಕ್ಕೆ ವಕ್ಫ್ ಹೋರಾಟಕ್ಕೆ ಇವತ್ತೆಲ್ಲ ಜಯಗಳಿಸಿದ ಹಾಗೆ ಅವರು ಕೂಡ ಸಂಘಟನಾತ್ಮಕವಾಗಿ ನೋಡಿ ಆರ್ಗನೈಸೇಷನ್ ಕೊಡ್ಲಿಲ್ಲ ಅಂದ್ರೂ ಕೂಡ ಜನತೆ ಇವತ್ತು ಕೊಟ್ಟುಬಿಟ್ಟು ಇವತ್ತು ಸಕ್ಸಸ್ಫುಲ್ ಆಗಿ ನಮಗೆ ಆಶೀರ್ವಾದ ಮಾಡಿಬಿಟ್ಟು ವಕ್ಫ್ಗೆ ಕರ್ನಾಟಕದ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಮಾರ್ಗದರ್ಶನ ಮಾಡಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ.
ಅದೇ ರೀತಿಯಲ್ಲಿ ಮೂಡಾದೇನಾಯ್ತು, ವಾಲ್ಮೀಕಿದೇನಾಯ್ತು, 4% ಏನಾಯ್ತು, ಫ್ಲೋರ್ ಆಫ್ ದ ಹೌಸ್ ಅಲ್ಲಿ CD ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ದೇನಾಯ್ತು, ಅಥವಾ ಯಾವ್ದಾದ್ರು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿರ್ತಕ್ಕಂಥ ಕೆಲಸಗಳು ಆಗಿದೆಯಾ? ಒಂದೇ ಒಂದು ಇದರಲ್ಲಿ ಖುಷಿ ಏನು ಅಂದ್ರೆ, ಯಾವ ಉದ್ದೇಶಕ್ಕೋಸ್ಕರ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ, ಅದೆಲ್ಲದನ್ನು ಮಾಡಿ ಅವತ್ತಿನ ದಿನ ನಿಂತಿದ್ರು. ಇವತ್ತು ಅವ್ರ ಮಗನ್ನ ಉಳಿಸೋದಕ್ಕೆ ಇವತ್ತು ಸ್ಟ್ರೈಕಿಗೆ ಬಂದು ಕೂರ್ತಕ್ಕಂಥ ಪರಿಸ್ಥಿತಿಗಳು ಮಾಡಿಕೊಟ್ರು. ಅದನ್ನು ಮಾಡಿದವರು ಯಾರು? ಸನ್ಮಾನ್ಯ ವಿಜೇಂದ್ರ ಅವರು. ಇಲ್ಲಾಂದ್ರೆ ಅಂತ ಹಿರಿಯರನ್ನ ಅನೇಕ ನಾಯಕರುಗಳು ಇರಬೇಕಿತ್ತು ಅವತ್ತು. ಇವತ್ತು ನಿನ್ನೆ ಹರೀಶ್ ಅಣ್ಣವರು ಅಲ್ಲಿಗೆ ಹೋಗಿದ್ರು. ಅವರು ಹೋಗ್ಬಿಟ್ಟು ಅಂದ್ರೆ ಒಂದು ದೊಡ್ಡ ಹೋರಾಟ, ಒಂದು ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯವನ್ನ ಏನಾದ್ರು ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಏಕೀಕರಣ ನಮ್ಮ ಗೋಕಾಕ್ ಚಳುವಳಿ ಆದ್ಮೇಲೆ, ಅದಾದ್ಮೇಲೆ ಮತ್ತೊಂದು ಕರ್ನಾಟಕ ರಾಜ್ಯವನ್ನು ಒಂದು ಮಾಡತಕ್ಕಂಥ ವಿಚಾರ ಏನಾದ್ರು ಇವತ್ತು ಬಂದಿದೆ ಅನ್ನೋದಾದ್ರೆ ಅದು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ಅಲೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಅದೇ ಆ ಥರದ ವಿಚಾರಗಳನ್ನ ಬಿಟ್ಟುಬಿಟ್ಟು ಇದನ್ನ ಒಳಗಡೆ ಇಲ್ಲೇ ಸರಿ ಮಾಡ್ಕೊಳಕ್ಕಾಗಿಲ್ಲ, ಇಲ್ಲೇ ಸರಿ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥದ್ದನ್ನ ತಗೊಂಡೋಗ್ಬಿಟ್ಟು ಫ್ರೀಡಮ್ ಪಾರ್ಕ್ನ ಕುತ್ಕೊಂಡು ನಾವು ಸ್ಟ್ರೈಕ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆರ್ಗನೈಸೇಷನ್ ಮಾಡೋ ಹೋಗಿರ್ತಕ್ಕಂಥ ಇದು ಮತ್ತೊಂದು ಲೆವೆಲಿನ ಗುಂಪಾರಿಕೆನೇ ಆಗಿದೆ ಹೊರತು, ಒಡಕಾಗಿದೆ ಹೊರತು ಅದು ಉತ್ತಮವಾಗಿರ್ತಕ್ಕಂಥ ಹೋರಾಟಕ್ಕೆ ನಾಂದಿ ಹಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ವರಿಷ್ಠರನ್ನು ವಿನಂತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.